ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿರ ಗೈಸ್ ನೋಡಿ ಇವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಸ್ನಾನ ಮಾಡ್ಕೊಂಡು ಬಂದೆ. ಅಕ್ಕಿ ಹಾಕ್ಕೊಟ್ಟಿದ್ದೆ ಅಜ್ಜಿಗೆ. ಅಕ್ಕಿ ಮಾಡಿಬಿಟ್ಟು ಅಕ್ಕಿ ಹಾಕ್ಕೊಟ್ಟಿದ್ದೆ. ಚಕ್ಲಿನೂ ಕಜ್ಜಿಕಾಯಿ ಇದು ವರಮಹಾಲಕ್ಷ್ಮಿ ಹಬ್ಬ ಹತ್ರಕ್ಕೆ ಬಂತು ಇನ್ನೇನು. ಸೊ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದು ಅಕ್ಕಿ ಹಾಕಿಸ್ಕೊಬಂತು. ಈಗ ಅಜ್ಜಿ ಕೊಬ್ಬರಿ ಹಚ್ಚುತ್ತೈತೆ, ಮಿಕ್ಸಿಗೆ ಹಾಕಬೇಕು. ಕರ್ಜಿಕಾಯಿಗೆ ಮಿಕ್ಸಿಗೆ ಹಾಕ್ಬೇಕಲ್ವ, ಅದಕ್ಕೆ ತುರಿಬೇಕು. ಬಟ್ ತುರಿಯೋಕ್ಕೆ ಟೈಮ್ ಇಲ್ಲ ಇವಾಗ, ಮಿಕ್ಸಿಗೆ ಹಾಕ್ಬಿಡೋಣ ಅಂತಂದು ಅಜ್ಜಿಗೆ ಹೇಳಿದ್ದೀನಿ. ಹಚ್ಚುತ್ತಾಯ್ತು ಸ್ವಲ್ಪ. ಚಕ್ಲಿ ಕರ್ಜಿಕಾಯಿ ನಿಪ್ಪಟ್ಟು ಮಾಡೋದು ಇವತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪೇರ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅಜ್ಜಿ ನಾನು ಮಾಡ್ತೀವಿ, ಜಾಸ್ತಿ ಏನು ಮಾಡಲ್ಲ, ಸ್ವಲ್ಪ ಸ್ವಲ್ಪ ಸಿಂಪಲ್ಲಾಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತೀವಿ ಅಷ್ಟೇ. ಸೊ ಬನ್ನಿ ಯಾವ ಥರ ಅಂದರೆ ಚಕ್ಲಿ ಕರ್ಜಿಕಾಯಿ ನಿಪ್ಪಟ್ಟು ರವೆ ಉಂಡೆ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ ಇನ್ನೊಂದು ದಿನ ಮಾಡೋದು. ಸೊ ಇಷ್ಟೂ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಫಸ್ಟ್ ನಾನು ಕರ್ಜಿಕಾಯಿಗೆ ಹಿಟ್ಟು ಕಾಲ್ಸಿಕ್ಕೆ ಬಿಡೋಣ ಅಂತಂದು, ಯಾಕಂದರೆ ಅದೊಂದು ಸ್ವಲ್ಪ ಚೆನ್ನಾಗಿ ನೆನ್ಕೋಬೇಕಲ್ವ, ನೆನ್ಕೊಂಡ್ರೆ ಚೆನ್ನಾಗಿರೋದು. ಸೊ ಅದಕ್ಕೆ ಫಸ್ಟು ಹಿಟ್ಟು ಕಾಲ್ಸೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮೊದಲೊಂದು ಬೌಲ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ. ಉಪ್ಪು ಯಾವುದೇ ಸ್ವೀಟ್ ಆಗಲಿ ಉಪ್ಪು ಸ್ವಲ್ಪನಾದರೂ ಉಪ್ಪು ಹಾಕಿದ್ರೇ ಅದ್ರ ರುಚಿ ಚೆನ್ನಾಗಿರುತ್ತೆ ಇಂದೂ. ಸೊ ನೀರು ಹಾಕ್ಕೊಬಿಟ್ಟು ಉಪ್ಪು ಕರಗಿಸ್ಕೊಂಡು ಅದಾದಮೇಲೆ ಮೈದಾ ಹಿಟ್ಟು ಚಿರೋಟಿ ರವೆ ಹಾಕ್ಬಿಟ್ಟು ಕಾಲಿಸ್ತಾಯಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಉಬ್ಬಿ ಬರ್ತವೆ ಅಂತಂದು ಹಾಕಿದ್ದೀನಿ ಚಿರೋಟಿ ರವೆ ಕೂಡ. ಸೊ ಈಗ ಕಾಲಿಸ್ತಾ ಇದ್ದೀನಿ. ನೀರು ಹುಷಾರಾಗಿ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಾಲಿಸ್ಕೋಬೇಕು, ಇಲ್ಲಾಂದರೆ ತೆಳುವಾಗಿ ಹೋಗ್ಬಿಡುತ್ತೆ. ಯಾಕಂದರೆ ಕರ್ಜಿಕಾಯಿಗಲ್ವ ಕಾಲಿಸ್ತಿರೋದು, ಒಬ್ಬಟ್ಟಿನ ಥರ ತೆಳುವಾಗಿ ಕಾಲಿಸಿದ್ರೆ ಚೆನ್ನಾಗಿರಲ್ಲ. ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಸ್ವಲ್ಪ ಗಟ್ಟಿನೇ ಇರಬೇಕು, ಬಟ್ ಚಪಾತಿ ಹಿಟ್ಟು ಆ ಲೆವೆಲಿಗೆ ಕಲಿಸ್ಕೊಂಡ್ರು ಸಾಕಾಗುತ್ತೆ. ನೋಡಿ ಈ ಥರ ಕಾಲಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲಿಸ್ತಾಯಿದ್ದೀನಿ. ಕಲಿಸ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಎತ್ತಿಟ್ಬಿಟ್ರೆ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಒಂದು ಹಾಫ್ ಆನ್ ಅವರ್ 1 ಅವರ್ ಎತ್ತಿಟ್ರೆ ಸಾಕು, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಅದನ್ನು ಆಮೇಲೆ ಒರೆಸ್ಕೊಂಡ್ರೆ ಆಯಿತು. ಈಗ ಇನ್ನೊಂದು ಸೈಡಲ್ಲಿ ಕರ್ಜಿಕಾಯಿಗೆ ಸ್ಟಫಿಂಗಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನೋಡಿ ಕರ್ಜಿಕಾಯಿ ಸ್ಟಫಿಂಗಿಗೆ ಕಡಲೆನ ಮಿಕ್ಸಿಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಇರೋದನ್ನ ಎತ್ತಿಟ್ಕೊಂಡಿದ್ದೀನಿ, ಅದು ಏನಕ್ಕೆ ಅಂತಂದು ಆಮೇಲೆ ಹೇಳ್ತೀನಿ. ಈಗ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಜೊತೆಗೇ 1-2 ಏಲಕ್ಕಿ ಕುಟ್ಬಿಟ್ಟು ಹಂಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸಿಪ್ಪೆ ಏನು ಬಿಸಾಕೋದೇನಿಲ್ಲ, ಸಿಪ್ಪೆ ಸಮೇತ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕಿದ್ದಾಯಿತು. ಈಗ ಚೆನ್ನಾಗಿ ನುಣ್ಣಗೆ ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ನನಗೆ ಸಕ್ಕರೆ ಅಷ್ಟಾಗಿ ಯೂಸ್ ಮಾಡಲ್ಲ ಜಾಸ್ತಿ, ಅದಕ್ಕೆ ಬೆಲ್ಲನೇ ಕುಟ್ಟಿಟ್ಕೊಂಡಿದ್ದೀನಿ. ನೋಡಿ ಬೆಲ್ಲ ಹಾಕೋಣ ಅಂತ ರೆಡಿ ಮಾಡ್ತಿದ್ದೀನಿ. ನುಣ್ಣು ಕುಟ್ಟಿಟ್ಕೋಬೇಕು ಬೆಲ್ಲ ಆದರೆ. ಇಲ್ಲ ನಾವು ಸಕ್ಕರೆ ಹಾಕ್ತೀವಿ ಅನ್ನೋದಾದರೆ ಸಕ್ಕರೆನೇ ಮಿಕ್ಸಿಗೆ ಹಾಕ್ಬಿಟ್ರೆ ಪುಡಿ ಆಗುತ್ತೆ ಚೆನ್ನಾಗಿ, ಸಕ್ಕರೆ ಹಾಕ್ಕೋಬೋದು. ಬೆಲ್ಲ ಆದರೆ ನುಣ್ಣು ಕುಟ್ಟಿಟ್ಕೊಂಡು ಹಾಕ್ಕೋಬೇಕು. ಸೊ ಈಗ ಅದ್ರ ಜೊತೆಗೇ ಕಡಲೆ ಬೀಜದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿರೋದು. ಹಾಕ್ತಾಯಿದ್ದೆ ಅಷ್ಟರಲ್ಲಿ ಸಣ್ಣ ಜಾರ್ ಯಾಕೋ ಕೆಟ್ಟೋಗ್ಬಿಡ್ತು. ಮೊನ್ನೆನೂ ರೆಡಿ ಮಾಡಿಸಿದ್ದೆ, ಅದು ಯಾಕೋ ಗೊತ್ತಿಲ್ಲ, ಆಗಲೇ ಕೆಟ್ಟೋಗ್ಬಿಡ್ತು. ಸೊ ದೊಡ್ಡ ಜಾರಲ್ಲೇ ಹಾಕ್ಕೊಂಡೆ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಸ್ವಲ್ಪನೇ ಅಲ್ವಾ ಅಂತ ಅಂದ್ಕೊಂಡ್ರೆ ನೋಡಿ ಎಲ್ಲ ಹಾಕಿದ ಮೇಲೆ ಸ್ಟಫಿಂಗ್ ಎಷ್ಟೊಂದು ರೆಡಿ ಆಯಿತು. ಅದು ಬೆಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಒಂದು ಹತ್ರನೇ ಇರುತ್ತೆ ಬೆಲ್ಲ, ಅದಕ್ಕೆ ಸೈಡಲ್ಲೆಲ್ಲ ಇತ್ತು. ಅದನ್ನೆಲ್ಲ ನೀಟಾಗಿ ಈ ಥರ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಎತ್ತಿಟ್ಬಿಟ್ಟು ಈಗ ಚಕ್ಲಿಗೆ ಕಲಸೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 4 ಸ್ಪೂನ್ ಖಾರದ ಪುಡಿ, ಜೀರಿಗೆ, ಕಾಳು ಹಾಕಿದ್ದೀನಿ. ಅದ್ರ ಜೊತೆಗೇ ಹಸಿ ಕಡಲೆ ಬೀಜದ ಪುಡಿ ಹಾಕ್ಕೊಂಡಿದ್ದೀನಿ. ಉರಿಯೋ ಅವಶ್ಯಕತೆ ಇಲ್ಲ ಚಕ್ಲಿಗೇನು, ಹಸಿದೇ ಹಾಕ್ಕೊಂಡ್ರು ನಡೆಯುತ್ತೆ. ಆಗಲೇ ಕಡಲೆ ಪುಡಿ ಎತ್ತಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಬಿಟ್ಟು ಈಗೆಲ್ಲ ಒಂದು ಸರಿನ ಮಿಕ್ಸ್ ಮಾಡಬೇಕು. ಅಂದರೆ ಅದು ನಾವು ಪುಡಿ ನೀಟಾಗಿ ಮಿಕ್ಸ್ ಮಾಡ್ದಂಗೆ ನೀರು ಹಾಕ್ಕೊಬಿಟ್ಟು ಮಿಕ್ಸ್ ಮಾಡ್ತೀವಿ ಅಂದರೆ ಖಾರನೇ ಒಂದು ಸೈಡ್, ಉಪ್ಪೇ ಒಂದು ಸೈಡ್ ಹೋಗುತ್ತೆ. ಅದಕ್ಕೆ ಫಸ್ಟು ಪುಡಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲದಕ್ಕೂ ಉಪ್ಪು ಖಾರ ಆಗಬೇಕು. ಆ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ಇದಕ್ಕೆ ಬಿಸಿ ನೀರು, ಎಣ್ಣೆಲೇ ಕಾಲಿಸ್ಬೇಕು. ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಎಣ್ಣೆ ಹಾಕ್ಬಿಟ್ಟು ಈಗ ಕಾಲಿಸ್ತಾ ಇದ್ದೀನಿ. ಕಾಲಿಸ್ಬಿಟ್ಟು ನೋಡಿ ನಮ್ಮ ಕೈಯಲ್ಲಿ ಇಡೀ ಬಿಗಿಯಾಗಿ ಹಿಡಿದ್ಬಿಟ್ರೆ ಆ ಥರ ಉಂಡೆ ಆಗೋ ಥರ ಇರಬೇಕು. ಆ ಥರ ಆದಮೇಲೆ ಈಗ ಬಿಸಿ ನೀರಲ್ಲಿನೇ ಕಲಿಸ್ಕೋಬೇಕು. ಸ್ಪೂನ್ ಮುಂಚೆಲೇ ಇಟ್ಕೊಬಿಡಿ, ಏನಂದರೆ ಮಿಸ್ ಆಗಿಬಿಟ್ಟು ಬಿಸಿನೀರು ಹಾಕೋಬೇಕಾದ್ರೆ ಕೈ ಮೇಲೆ ಹಾಕ್ಕೊಬಿಟ್ರೆ ಕಷ್ಟ. ನನಗೊಂದು ಸರಿ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಬಿಸಿನೀರಲ್ಲಿ ಕಾಯಿಸಿದ್ರೆ ಸ್ಮೂತಾಗಿ ಬರ್ತವೆ ಮತ್ತು ಚೆನ್ನಾಗಿರ್ತವೆ ಚಕ್ಲಿ ಎಲ್ಲ ಅಂತಂದು ಅಷ್ಟೇ. ನೋಡಿ ಅದು ಚಿಕ್ಕದಾಯಿತು ಅಂತ ಅನಿಸುತ್ತು, ಅದಕ್ಕೆ ಬೇರೆ ದೊಡ್ಡದು ಬ್ರಷನ್ ಅಂತ ತೊಗೊಂಡೆ ಕಲಿಸ್ಲಿಕ್ಕೆ. ಸ್ವಲ್ಪನೇ ಅಲ್ವ ಮಾಡೋದು, ಇನ್ನೇನು ಅದೇ ಆಗುತ್ತೆ, ಅದೇ ಅಡ್ಜಸ್ಟ್ ಮಾಡ್ಕೊಂಡು ಕಲಸೋಣ ಅಂತ ತೊಗೊಂಡ್ರೆ ಅದು ನೋಡಿದ್ರೆ
ಚಿಕ್ಕದಾಗ್ಬಿಡ್ತು, ಕಲಿಸ್ಲಿಕ್ಕೆ ಆಗೋಲ್ಲ, ಕೈ ಆಡಿಸ್ಲಿಕ್ಕೆ ಆಗೋಲ್ಲ. ಅದು ದೊಡ್ಡದಾಗೇ ಇದೆ, ಬಟ್ ಅಗಲ ಇಲ್ವಲ್ಲ, ಕೋವಿ ಥರ ಉದ್ದಕ್ಕಿದೆ, ಕಲಿಸ್ಲಿಕ್ಕೆ ಕೈ ಆಡಿಸ್ಲಿಕ್ಕೆ ಆಗಿಲ್ಲ, ಅದಕ್ಕೆ ದೊಡ್ಡದು ತೊಗೊಂಡೆ. ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಎಲ್ಲ ಕಲಸಿದ್ದಾದಮೇಲೆ ಇನ್ನು ಸ್ವಲ್ಪ ಎಣ್ಣೆ ಬಿಸಿ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಬಿಟ್ಟು ಇನ್ನೊಂದು ಸರಿ ಎಲ್ಲ ಚೆನ್ನಾಗಿ ಮಿದ್ಬಿಟ್ಟು ಒಂದು ಹತ್ರ ಇಡೋದು. ಅದು ಏನಂದರೆ ಒಂದೇ ಕೈಯಲ್ಲಂತೂ ಕಲಿಸ್ಲಿಕ್ಕಾಗಲ್ಲ, ಈ ಚಕ್ಲಿ ಈ ಥರದ್ದೆಲ್ಲ ಜಾಸ್ತಿ ಕಲಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರ ಚಕ್ಲಿದೆಲ್ಲ ಕಲಸಿಟ್ಬಿಟ್ಟೆ. ಅದನ್ನು ನೆನ್ಕಣ್ಲೆ ಅಂತಂದು ಚಕ್ಲಿದು ಕಲಸೆತ್ತಿಟ್ಟು ಈಗ ಕರ್ಜಿಕಾಯಿಗೆ ರೆಡಿ ಮಾಡ್ತಾಯಿದ್ದೀವಿ. ಕರ್ಜಿಕಾಯಿಗೆ ಹಿಟ್ಟು ಕಲಸಿಟ್ಟು ಅಲ್ಲೇ ಒಂದು ಅರ್ಧ ಗಂಟೆ ಮೇಲೆ ಆಯ್ತಲ್ವ, ಸೊ ಅದಕ್ಕೆ ಫಸ್ಟು ಕರ್ಜಿಕಾಯಿ ಮಾಡಿಬಿಡೋಣ. ಯಾಕಂದರೆ ಎಣ್ಣೆ ತೇರಿಸ್ಬೇಕಾದ್ರೆ ಚಕ್ಲಿ ಫಸ್ಟ್ ತೇರಿಸ್ಬಿಟ್ರೆ ಖಾರದ್ದು ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತಂದು, ಇದು ಕರ್ಜಿಕಾಯಿ ಸ್ವೀಟ್ ಅಲ್ವಾ, ಅದಕ್ಕೆ ಫಸ್ಟ್ ಕರ್ಜಿಕಾಯಿ ಮಾಡೋಣ ಅಂತಂದು ರೆಡಿ ಮಾಡ್ತಾಯಿದ್ವಿ. ಅಜ್ಜಿ ಹೊಸಿತಾಯಿತೆ, ನಾನು ಉಂಡೆ ಹಾಕ್ತಾಯಿದ್ದೀನಿ. ಅಜ್ಜಿಗೆ ಮಡ್ಚಕ್ಕೆ ಬರಲ್ಲ ಅಂತಂದು ಅದಕ್ಕೆ ನಾನೇ ಮಡ್ತೀನಿ ಹೊಸಿ ಅಂತಂದಿದ್ದಕ್ಕೆ ಹೊಸಿತಾಯ್ತು ಅಜ್ಜಿನೇ. ಇವೆಲ್ಲ ಏನಿದ್ರು ಜನ ಇದ್ದರೆ ಚಂದ ಮಾಡ್ಕೊಳ್ಲಿಕ್ಕೆ, ಒಬ್ರು ಹೊಸ್ತು ಒಬ್ಬರು ಮಡ್ಚಿಬಿಟ್ಟು ಹಂಗೆ ತೇಲ್ಸ್ಬಿಟ್ಟು ಎತ್ತಿಡ್ಬೋದು. ಜನ ಇಲ್ಲ ಅಂದರೆ ಒಬ್ಬೊಬ್ಬರೇ ಮಾಡ್ಕೋಬೇಕು ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಎಲ್ಲ ಒಬ್ಬರೇ ಮಾಡ್ಕೋಬೇಕಾಗುತ್ತಲ್ಲ, ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ನೀನು ಬರೀ ಈ ಗೇಣ ಹೊಸ್ತೀಯ ನೋಡಿ, ಈ ತೆಳಗಾತು ಈ ದಪ್ಪಗಾತು ಮಧ್ಯ ಕರೆಕ್ಟಾಗಿ ಹೊಸಿ. ಯಾವ್ದು ಹಳೆದಿತ್ತಲ್ಲ ದುಂಡದು, ಅದೇನದು ಇದೇ ಚೆನ್ನಾಗಿರೋದು. ಸೌನಾಗಿ ಎಲ್ಲ ಕಡೆ ಇದಾಗ್ತದೆ. ಕೂಡ ದುಂಡ ಕಟ್ಟಕ್ಕಾಗುತ್ತಲ್ಲ ಹೊಸಿದ್ದೀನಿ ನಾನು. ದಪ್ಪ ನಾನು ಹಾಕ್ದಷ್ಟು ಹಾಕಿದ್ವಿ. ನೀನು ಚಪಾತಿ ವಸ್ತ ಮಸ್ತ್ರಿ ಹಿಡಿದಪ್ಪ ಬರ್ತೈತೆ ನಮ್ಮ ಕರ್ಜಿಕಾಯಿ. ಇಷ್ಟಿಷ್ಟ ಹಾಕು. ನೀನು ಹಾಕಿರೋ ದಪ್ಪ ನೋಡಿ ಕರೆಕ್ಟಾಗಿ ಐತಿ. ಎಲ್ಲ ಇಲ್ಲಿ ದಪ್ಪ ಬಂದೈತಿ, ಚೆನ್ನಾಗಿರೋದ. ನಾನು ದೊಡ್ಡ ಕೈ ಅಂದ್ಕೊಂಡು ಒಟ್ಟು ದಪ್ಪ ಇಕ್ಕು ಕಡಿಮೆ ತಂಗಿ. ನೀನು ಬರೋದು ಯಾವುದು ಅದೇನಂದರೆ ಅಜ್ಜಿಗೆ ಆಲ್ರೆಡಿ ಅಡುಗೆ ಮಾಡೋದು ರೂಢಿ ತಪ್ಪಿಟ್ಟೈತಲ್ಲ, ಅದಕ್ಕೆ ಸ್ವಲ್ಪ ಅವ್ರಿಗೆ ಕನ್ಫ್ಯೂಸ್ ಆದಂಗೆ ಆಗುತ್ತೆ. ಉಂಡೆ ಎಲ್ಲ ಅದಕ್ಕೆ ದಪ್ಪ ಆಗ್ತಿತ್ತು, ಚಪಾತಿ ಹಾಕ್ಬೋದು ಆ ಥರ ದಪ್ಪ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ಸಣ್ಣ ಹೊಸಿ ಅಜ್ಜಿ ಅಂತ ಹೇಳ್ತಿದ್ದೆ ಅಷ್ಟೇ. ಅದೇನಾದರೆ ದಪ್ಪ ಆಗಿಬಿಟ್ರೆ ಮತ್ತೆ ಹೊಸಿಲಿಕ್ಕೆ ದಪ್ಪ ಆಗ್ತಬೋದು, ನೀಟಾಗಿ ಬೇಯೋದಿಲ್ಲ, ಮೇಲೆಲ್ಲ ಜಾಸ್ತಿ ರೋಸ್ಟ್ ಆಗಿರೋ ಥರ ಕಾಣಿಸುತ್ತೆ, ಒಳಗಡೆ ಬೆಂದೇ ಇರಲ್ಲ, ಆ ಥರ ಆಗ್ಬಿಡುತ್ತೆ. ತೆಳುವಾಗಿ ಹೊಸಿಬೇಕು, ಆವಾಗಲೇ ಚೆನ್ನಾಗಿ ಬರೋದು. ಸೊ ಅದಕ್ಕೆ ಹೇಳ್ತಿದ್ದಿದ್ದು. ಈಗ ನೋಡಿ ಎಲ್ಲ ಅಜ್ಜಿ ಹೊಸ್ದಂಗೆ ನಾನು ಸ್ಟಫಿಂಗ್ ಎಲ್ಲ ಹಾಕ್ಬಿಟ್ಟು ಮಡ್ಚೋಣ ಅಂತಂದು ರೆಡಿ ಮಾಡ್ತಿದ್ದೀನಿ. ಕರ್ಜಿಕಾಯಿ ಪ್ರೆಸ್ಸರ್ ಬರುತ್ತೆ ನೋಡಿ ಮಡ್ಚೋದು, ಸೊ ಅದನ್ನೇ ತೊಗೊಂಡಿದ್ದೀನಿ. ನೋಡೋಣ ಒಂದೆರಡು ಇದರಲ್ಲಿ ಅಂತಂದು. ಅಜ್ಜಿ ಅಯ್ಯೋ ಎತ್ತಿಗೆ ಅದನ್ನು ಈಟೀಟೆ ಬರ್ತಾವೆ, ಅವನೇನು ತಗೊಂತಿ ಅಂತ ಹೇಳ್ತಿತ್ತು. ನಾನು ಡಿಸೈನಿಗೆ ಚೆನ್ನಾಗಿರ್ತಾವೆ ನೋಡೋಣ ಅಂತಂದು ತಗೊಂಡೆ. ಇದಕ್ಕಿಂತ ಕೈಯಲ್ಲಿ ಮಡ್ಚೋದೇ ಚೆನ್ನಾಗಿ ಬೇಗ ಆಗುತ್ತೆ. ಇದೊಂದು ಸ್ವಲ್ಪ ಡಿಸೈನ್ ಬರುತ್ತೆ ಅಷ್ಟೇ, ಬಟ್ ಪ್ಲೈನ್ ಬಂದರೆ ಕೈಯಲ್ಲಿ ಮಡ್ಚೋದು, ಪ್ಲೈನ್ ಬಂದ್ರೂ ಬೇಗ ಕೆಲಸ ಆಗೋದು ಕೈಯಲ್ಲಿ ಮಡ್ಚೋದೇನೆ. ಅದಕ್ಕೆ ಮತ್ತೆ ಕೈಯಲ್ಲೇ ಮಡ್ಚೋಣ ಅಂತಂದು ತಗೊಂಡೆ. ಕರ್ಜಿಕಾಯಿ ಎಲ್ಲ ನೀಟಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಎಣ್ಣೆಲ್ಲೇ ಬಿಟ್ಕೊಬಿಡ್ತವೆ. ಒಂದು ತಟ್ಟೆಯಲ್ಲಿ ಕಾಟನ್ ಬಟ್ಟೆ ಹಾಕ್ಕೊಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಎಲೆನ ಅದ್ರ ಮೇಲೆ ಹಾಕಿದ್ರೆ ಪ್ರೆಸ್ ಮಾಡೋಕೆ ಚೆನ್ನಾಗಿ ಬರುತ್ತೆ, ಎಲ್ಲೂ ಬಿಟ್ಕೊಳೋದಿಲ್ಲ, ಓಪನ್ ಆಗೋಲ್ಲ, ಎಣ್ಣೆಗೆ ಬಿಟ್ಕೊಂಡು ಬಿಡುತ್ತಿಲ್ಲ ಅಂದರೆ, ನೀಟಾಗಿ ಮುಚ್ಚಿಲ್ಲ ಅಂದರೆ. ಇದು ಕರ್ಜಿಕಾಯಿ ಏನಂದರೆ ಒಂದಾದ್ಮೇಲೆ ಇಟ್ಬಿಟ್ಟು ಬಟ್ಟೆ ಮುಚ್ಕೋಬೇಕು. ಅದು ಸ್ವಲ್ಪ ಆರ್ಕೊಂಡ್ರೂ ಒಣಗ್ದಂಗೆ ಆಗಿಬಿಟ್ಟು ಮತ್ತು ಎಣ್ಣೆಗೆ ಹಾಕ್ದಾಗ ಎಲ್ಲ ಬಿಟ್ಕೊಂಡು ಬಿಡ್ತಾವೆ. ಅದಕ್ಕೆ ಬಟ್ಟೆ ಎಲ್ಲ ಮಡ್ಚಿ ಒಂದು ಬಟ್ಟೆ ಮುಚ್ಚಿದೆ, ಕಾಟನ್ದು ಕರ್ಚಿಪ್ ಬರುತ್ತಲ್ಲ ದೊಡ್ಡದು ಕಾಟನ್ ಕರ್ಚಿಪ್, ಅದನ್ನು ಮುಚ್ಚಿ ಈಗ ಹಾಕ್ತಾಯಿದ್ದೀನಿ ನೋಡಿ. ತೇಲ್ಸ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಮಡ್ಚಿದ್ದಾಯಿತು, ತೇಲ್ಸ್ಬಿಡೋಣ, ಮತ್ತು ಅವು ಬಿಟ್ಕೊಳ್ತವೆ ಅಂತಂದು ತೇಲಿಸ್ಲಿಕ್ಕೆ ರೆಡಿ ಮಾಡಿ ನಾನೇ ತೇಲಿಸ್ತಾ ಇದ್ದೀನಿ ನೋಡಿ. ಅಜ್ಜಿಗೆ ಏನಂದರೆ ಅದೇ ಹೇಳಿದ್ನಲ್ಲ, ಅಡುಗೆ ರೂಢಿ ತಪ್ಪಿಟ್ಟು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೂ ಮಾಡೋಕ್ಕೂ ಆಗೋದಿಲ್ಲ ಕೆಲಸಗಳು. ಅದಕ್ಕೆ ಅಜ್ಜಿ ಎಲ್ಲ ವಸ್ತು ರೆಡಿ ಮಾಡಿಟ್ಟಿದ್ದು ಅದನ್ನು ನಾನು ಮಡ್ಚಿದ್ದೀನಿ. ಈಗೆಲ್ಲ ಅದು ನೋಡಿ ಪೂರ್ತಿ ಕ್ಲಿಯರ್ ಆಯ್ತು. ಅದಕ್ಕೆ ತೇಲ್ಸಕ್ಕೆ ಇಟ್ಕೊಂಡಿದ್ದು. ಬೇಗ ಆಗ್ತವೆ ಕರ್ಜಿಕಾಯಿ, ಚಕ್ಲಿ ಥರ ಲೇಟೇನಾಗಲ್ಲ. ವಯಸ್ಸು ನೋಡಿ ಮುಚ್ಚಿದ್ದೆಲ್ಲ ಆಯ್ತು, ಇವಾಗ ತೇಲಿಸ್ತಾ ಇದ್ದೀನಿ. ಇನ್ನು ಚಕ್ಲಿಗೆ ರೆಡಿ ಮಾಡಿದ್ದೀವಿ. ಚಕ್ಲಿ ಇದಾದ್ಮೇಲೆ ತೇಲ್ಸೋಣ ಅಂತ. ಫಸ್ಟು ಕರ್ಜಿಕಾಯಿ ತೇರಿಸ್ಬಿಟ್ರೆ ಸ್ವೀಟ್ ಅಲ್ವಾ ಕರ್ಜಿಕಾಯಿ, ಅದಕ್ಕೆ ಚಕ್ಲಿ ಖಾರ ಅಲ್ವಾ, ಎಣ್ಣೆ ಖಾರ ಆಗ್ಬಿಡುತ್ತೇನೋ ಅಂತ.
ಅದು ಕೇಳಿಸ್ತಾ ಇದ್ದೀನಿ. ಮ್ಯಾನೇಜರ್ ಬಂದರು, ಮ್ಯಾನೇಜರು ನೋಡ್ರಿ. ಕಿತ್ಕೊಂಡು ಹೋದ್ರು. ಗಾಡಿನ ಯಾರು ಕಿತ್ಕೊಂಡು ಹೋಗ್ತಾರಜ್ಜೆ? ಏನು ಸ್ಮೆಲ್ ಅಲ್ಗಾನ ಬಂತ? ಬಡ್ನಳ್ಳಿಗಾನ ಇನ್ನೊಂದು ಸರಿ ಹಾಕಿದ್ದೀನಿ. ಹೌದು, ಹಾಂ ಹಾಲಂತ ಕಿಕ್ಕು. ನೋಡಿ ಕರ್ಜಿಕಾಯ್ದೆಲ್ಲ ಮುಗೀತು. ಈಗ ಚಕ್ಲಿ ಒತ್ತಲಿಕ್ಕೆ ರೆಡಿ ಮಾಡ್ತೀನಿ. ಏನಂದರೆ ಅಜ್ಜಿಗೆ ಚಕ್ಲಿ ಒತ್ತಾಕಿದ್ದೊಂದು ಸ್ವಲ್ಪ ಟೈಟ್ ಐತೆ, ಕೈ ಆಗಲ್ಲ, ಅದಕ್ಕೆ ನಾನೇ ಒತ್ಬಿಟ್ಟು ಹಂಗೆ ಹಾಕ್ತಾಯಿದ್ದೀನಿ. ಒಂದು ಒಳ್ಳೆ ಪೂರ್ತಿ ಒಂದು ದಿಬ್ಬೆಗೆ ಹಿಡಿಯುತ್ತೆ ಕರೆಕ್ಟಾಗಿ. ಬಾಣಲಿ ಚಿಕ್ಕದೇ ಇಟ್ಟಿರೋದು ಬಾಣಲಿ, ಓವರ್ ದೊಡ್ಡದೇನಲ್ಲ. ಒಂದು ಒಳ್ಳು ಒತ್ತಿಬಿಟ್ರೆ ಕರೆಕ್ಟಾಗಿ ಒಂದು ದಿಬ್ಬೆಗೆ ಸರಿ ಹೋಗುತ್ತೆ. ಅದಕ್ಕೆ ಒಂದು ಒಳ್ಳು ಒತ್ಕೊಳ್ತಿದ್ದೀನಿ. ಅದು ಒತ್ತಿದ್ಮೇಲೆ ಹಾಕೋಣ ಅಂತಂದು ಆಫ್ ಮಾಡಿದ್ದೀನಿ ಗ್ಯಾಸು. ಆಲ್ರೆಡಿ ಕರ್ಜಿಕಾಯಿ ಬೇರೆ ತೇಲ್ಸಿದ್ವಲ್ಲ, ಮತ್ತು ಎಣ್ಣೆ ಜಾಸ್ತಿ ಕಾದ್ಬಿಟ್ರೆ ಚಕ್ಲಿ ಎಲ್ಲ ಕಪ್ಪಾಗ್ತವೆ, ಬಟ್ ಬೆಂದಿರಲ್ಲ ಒಳಗಡೆ. ಮೇಲ್ಗಡೆ ಮಾತ್ರ ಕಪ್ಪಾಗ್ಬಿಡ್ತವೆ, ಸೀದೋತೇನೋ ಅನ್ನಂಗೆ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಎಲ್ಲ ಒಂದೊಳ್ಳು ಪೂರ್ತಿ ಒತ್ಕೊಬಿಟ್ಟು ಒಂದು ದಿಬ್ಬೆ ಹಾಕೋಷ್ಟು ಒತ್ಕೊಂಡು ಆಮೇಲೆ ಗ್ಯಾಸ್ ಆನ್ ಮಾಡ್ಕೊಂಡು ಹಾಕೋಣ ಅಂತ ಒತ್ತುತ್ತಿದ್ದೀನಿ. ಒತ್ತಿದ್ದಾದ್ಮೇಲೆ ಹಂಗೆ ಹಾಕ್ಬಿಟ್ರೆ ಮತ್ತು ಅದು ಬೇಯೋ ಅಷ್ಟರಲ್ಲಿ ಇನ್ನೊಂದು ಇಬ್ಬೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಗೈಸ್ ನೋಡಿ, ಚಕ್ಲಿ ಎಲ್ಲ ರೆಡಿ. ಚಕ್ಲಿ, ಇದು ಕರ್ಜಿಕಾಯಿ, ಚಕ್ಲಿ ಎಲ್ಲ ರೆಡಿಯಾಗಿದ್ದಾವೆ. ಗೈಸ್ ಚಕ್ಲಿ ಕರ್ಜಿಕಾಯಿ ಎರಡೇ ಮಾಡಿದ್ದಿವತ್ತು. ನಮ್ಮಜ್ಜಿ ಇದು ನಿಪ್ಪಟ್ಟು ಇಕ್ಕಳಣ ಕಣಜ್ಜಿ ಅಂದರೆ ನಿಪ್ಪಟ್ಟು ಹೊತ್ಕೊಳ್ಳೋಣ ಅಂದರೆ ಎಬ್ರೆ ಸಾಕತ್ತ ಹೋಗ್ತೈತಿ. ಫಸ್ಟಿಗೆ ಸ್ಟಾರ್ಟಿಂಗ್ ಏನು ಸಾಕೇನಜ್ಜಿ ಇಷ್ಟು ಸಿಟ್ಟು ಅಂತೆಲ್ಲ ಕೇಳಿದೆ. ಯಾರು ತಿನ್ವಲ್ವೇ ನಮ್ಮ ಗಿಟೇಟ್ ಹಾಕೊಳ್ಳಿ, ಯಾಕೆ ಎನ್ನಿಟ ಮಾಡಿರೇನು ಯಾರು ತಿನ್ನಲ್ವೇ ಅಂತ ಇವಾಗಲೇ ಸಾಕಾಗಿ ಹೋಗ್ಬಿಡೈತಿರೋ ಬಜ್ಜಿಗೆ. ಅಂದರೆ ಮುಂಚೆಲಿದೆ ಅಲ್ಲೇ ಜಾಸ್ತಿ ದಿನ ಆಯ್ತು ಅಡುಗೆ ಮಾಡೋಕ್ಕೆ, ಅದೆಲ್ಲ ರೂಢಿ ತಪ್ಪೈತೆ. ಮತ್ತು ಕೂಕೊಂಡು ಮಾಡಬೇಕು. ಅದಕ್ಕೆ ನಮ್ಮ ಅಜ್ಜಿಗೆ ಬೇಜಾರ, ಯಾವಾಗ ಹೊಲ್ತಕ್ಕೆ ಹೋಗೋಣ ಅನ್ನಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಸರಿ ಅಂತಂದು ಸುಮ್ಮನಾದೀವ. ನಾನು ಬಟ್ಟೆ ಸ್ಟಿಚ್ ಬೇರೆ ಮಾಡಬೇಕು, ಮತ್ತು ನಾಳೆ ಹಬ್ಬಕ್ಕೆ ಸ್ಯಾರಿ ತರಕ್ಕೆ ಬೇರೆ ಹೋಗಬೇಕು. ಈ ಕರ್ಜಿಕಾಯಿ ಎಲ್ಲ ಮಾಡಿದ್ದಾತು. ಸಪ್ರೇಟ್ ಎತ್ತಿಟ್ಟಿದ್ದೀನಿ. ಮತ್ತು ಲಕ್ಷ್ಮಿ ಕುಂಡಿಸ್ದಾಗ ತಟ್ಟೆ ಗಿಡಕ್ಕೆ ಸಪ್ರೇಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ಮತ್ತು ಇದು ಬೇರೆ ಸಪ್ರೇಟ್ ಮಕ್ಕಳು ಯಾರಾದರೂ ನಾವು ಆಗಲಿ ಮಕ್ಕಳಾಗಲಿ ತಿನ್ಕೋಬೇಕು ಅಂದರೆ ಕೆಳಗಡೆ ಇಟ್ಟಿದ್ದೀನಿ, ಸಿಗುತ್ತೆ. ಇವತ್ತು ಮನೆ ಹುಡುಗರು ಬಂದಿದ್ದ ತಕ್ಷಣ ತೋರಿಸ್ತೀನಿ ಮನೆ ಸ್ಮೆಲ್ ಗಮ್ಮನ್ನೋದಕ್ಕೆ. ಮಮ್ಮಿ ನಮ್ಮ ಲಿಕ್ಕಿ ಅಂತೂ ಹೋಗಿ ಎಳ್ಕೊಂಡೇ ಬರ್ತಾನೆ, ಮಮ್ಮಿ ಏನೋ ಮಾಡಿದ್ಯಾ ಇವತ್ತು, ಏನು ಮಾಡಿದ್ಯಾ ಅಂತಂದು ತೋರಿಸ್ತೀನಿ ಅವ್ರು ಬಂದಮೇಲೆ. ನನಗೆ ಬೇಡ, ನೀವು ತಿನ್ನಿರಿ, ನೀವೇ ತಿನ್ನಿರಿ. ಡೈಲಿ ಅದು ಯಾರ್ದು ಬರ್ತಡೇ ಐತೆ ಅಂತ ಡೈಲಿ ಒಂದೊಂದು ತತ್ತಿರೋ, ಡೈಲಿ ಒಂದೊಂದು ತತ್ತಿರಲ್ರಲ್ಲ. ಗೈಸ್ ನೋಡಿ, ಆಗ್ಲೇ ನೆಲ ಒರೆಸಿಬಿಟ್ಟು ಎಲ್ಲ ನೀಟಾಗಿ, ಅಂದರೆ ಧೂಳೆಲ್ಲ ಇದು ಬೋಂಡಲ್ಲ ಆಗಲೇ ನೆಲ ಎಲ್ಲ ಒರೆಸ್ಬಿಟ್ಟು ಹೋಗಿದ್ದೆ. ಹಸಿಟ್ಟೆಲ್ಲ ಬಿದ್ದಿತ್ತು, ಮತ್ತು ಧೂಳು ಥರ ಆಗಿತ್ತು, ಗಲೀಜಾಗುತ್ತೆ ಅಂತಂದು. ಅದಕ್ಕೆ ಇದನ್ನ ಲೈಸಲ್ಲೆಲ್ಲ ಹಾಕ್ಬಿಟ್ಟು ನೆಲ ಒರೆಸೋಗಿದ್ನಲ್ಲ, ಲೈಸಲ್ದೇ ಸ್ಮೆಲ್ ಬರ್ತಾಯಿತ್ತು. ಅವ್ರಿಗೇನು ಐಟಮಿಂದೇನು ಸ್ಮೆಲ್ ಗೊತ್ತಿಲ್ಲ. ಅದಕ್ಕೆ ನೋಡಿ ಬಂದು ಅಲ್ಲೇ ಮೇಲೆ ಕತ್ತವನೆ. ಏನು ಕಪ್ಪಿ ಚಕ್ಲಿ ಕರ್ಜಿಕಾಯಿ ಮಾಡಿರೋದು? ಏನಕ್ಕೆ ಚಕ್ಲಿ ಕರ್ಜಿಕಾಯಿ ಮಾಡಿರೋದು? ಏನು ಫಂಕ್ಷನು? ಏನಕ್ಕೆ ಚಕ್ಲಿ ಕರ್ಜಿಕಾಯಿ ಮಾಡಿರೋದು? ಎಮ್ಮಿ ಮಾಮನ ಮದುವೆ. ನೀವೇನು ರಜಾ ಹಾಕ್ತೀರಾ? ನೀವೇನು ಬರ್ಬೇಡ್ರಿ, ಹೋಗ್ರಿ. ನಾವೇ ಹೋಗಿ ಬೈಲಿ, ನಾವೇ ಹೋಗಿ
ಮಾಮನ ಮದುವೆ ಮಾಡ್ಕೊಂಡು ಬರ್ತೀವಿ ಎಮ್ಮೆ ಮಾಮನ. ನಾನು ಬರ್ತೀನಿ. ನೀವೇನಕ್ಕೆ ಬರ್ತೀರಾ? ಇಲ್ಲ ನೀವು ಬೆಂಗಳೂರಿಗೆ ಬರ್ತೀರಾ? ಹೋಗಲ್ಲ, ಯಾವ ಮದುವೆಲಿಲ್ಲ ಯಾಕಳಿಲ್ಲ. ಮದುವೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವಾಗ? ನಾಡ್ದು. ಸುಳ್ಳು ಪ್ರಾಮಿಸಿಕೋ. ಪ್ರಾಮಿಸ್, ಶುಕ್ರವಾರ ಹಬ್ಬ ತಾನೆ ವರಮಹಾಲಕ್ಷ್ಮಿ ಹಬ್ಬ. ವಾವ್. ಈಗ ಗೊತ್ತಿಲ್ವಾ? ಗೊತ್ತಿರ್ಲಿಲ್ಲಪ್ಪ. ಈಗ ಗೊತ್ತಾಯ್ತಾ? ಓಕೆ. ಸೊ ಇವತ್ತು ಯಾಕೋ ಗೊತ್ತಿಲ್ಲ, ಒಂಥರ ನನಗೆ ಕಾಲೆಲ್ಲ ನೋವು, ಬೆನ್ನೆಲ್ಲ ನೋವು. ನನಗೆ ಇಡೀ ದಿನ ಪೂರ್ತಿ ಕೂತ್ಕೊಂಡೇ ಬಟ್ಟೆ ಸ್ಟಿಚ್ ಮಾಡೋದ್ರು ಮಾಡ್ತೀನಿ. ಕಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಕೂತ್ಕೊಂಡೇ ಮಾಡೋದು, ಬಟ್ ಬಟ್ಟೆ ಸ್ಟಿಚ್ ಮಾಡೋದು ಕೂತ್ಕೊಂಡೇ ಮಾಡೋದ್ರು ಮಾಡ್ತೀನಿ. ಬಟ್ ಇನ್ನು ಬೇರೆ ಕೆಲಸಗಳಿದಾವಲ್ಲ, ಇವತ್ತು ಬರೀ ಕೂತ್ಕೊಂಡಿರೋದು ಮತ್ತು ಕೆಲಸಗಳು ಸ್ವಲ್ಪ ಹೆವಿ ಇದ್ವು ಇವತ್ತು ಬೇರೆ. ಅದಕ್ಕೆ ಕಾಲೆಲ್ಲ ನೋವು, ಬೆನ್ನೆಲ್ಲ ನೋವು. ಸೊ ಬೇಗ ಮಲ್ಕೊಬಿಡೋಣ ಅಂತಂದು ಇವತ್ತು ಮುದ್ದೆ ಏನು ಮಾಡಿಲ್ಲ, ರೈಸ್ ಮಾಡಿದ್ದೀನಿ ಅಷ್ಟೇ. ಹುಡುಗರು ಊಟ ಮಾಡ್ತಿದ್ದಾರೆ. ದೊಡ್ಡ ನೀನು ಓದ್ಕೊತಾ ಇದ್ದಾನೆ, ಊಟಿ ಇತ್ತಂತ ನಾಳೆ ಓದ್ಕೊತಿದ್ದಾನೆ. ಚಿಕ್ಕನ್ ಊಟ ಮಾಡ್ತಿದ್ದಾನೆ. ಊಟ ಮಾಡಿಬಿಟ್ಟು ಅವ್ನು ಮಲ್ಕೊತಾನೆ. ಇವನಿನ್ನು ಯೂಟಿದು ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಪ್ರಾಕ್ಟೀಸ್ ಎಲ್ಲ ಮುಗಿದ್ಮೇಲೆ ಮಲ್ಕೊತಾನೆ. ಬಂದಿದ್ದ ತಕ್ಷಣ ಆಟಾಡೋಕೆ ಹೋಗ್ತಾರೆ. ಆಟಾಡೋದು ಬಿಟ್ಟು ಓದ್ಕೊಂಡ್ರೆ ಕೂತ್ಕೊಂಡು ಬೇಗ ಊಟ ಮಾಡಿಬಿಟ್ಟು ನಿದ್ದೆ ಮಾಡ್ಬೋದು. ಬಂದಿದ್ದ ತಕ್ಷಣ ಆಟಾಡೋಕೆ ಹೋದರೆ ಬರೋದು ಲೇಟ್. ಆಟಾಡೋಕೆ ಹೋದರು ಇಷ್ಟೊತ್ತಾದರೂ ಬರೋಲ್ಲ, ಕೂಗಿದ್ರು ಬರೋಲ್ಲ. ಸೊ ಅದಕ್ಕೆ ಯೂಟ್ಯೂಬ್ ಪೂರ್ತಿ ಕ್ಲಿಯರ್ ಮಾಡೋವರೆಗೂ ಮನಗಿಸಲ್ಲ ಅಂತ ಹೇಳಿದ್ದೀನಿ. ಓದ್ಕೊಂಡು ಕೂತ್ಕೊಂಡಿದ್ದಾನೆ. ಮ್ಯಾಥ್ಸು ಕನ್ನಡ ಇರೋದು, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾವನೆ ಮ್ಯಾಥ್ಸು. ಸೊ ಇವತ್ತೇನೇನೋ ಅಂದ್ಕೊಂಡೆ, ರವೆ ಉಂಡೆ ಮಾಡಬೇಕು ಮತ್ತು ನಿಪ್ಪಟ್ಟೆಲ್ಲ ಮಾಡಬೇಕು ಅಂತಂದು. ಅಷ್ಟಕ್ಕೆ ಟೈಮ್ ಸಾಕಾಗಲಿಲ್ಲ. ಏನಂದರೆ ಒಂದು ಸ್ವಲ್ಪನೇ ಬರೀ ತೆಟ್ಟೆ ಗಿಡಕ್ಕೆ ಮಾತ್ರ ಅಷ್ಟೇ ಮಾಡ್ಕೊಂಡಿದ್ದಿದ್ರೆ ಆಗಿರೋದು. ಬಟ್ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ. ನಮ್ಮ ಮನೆಯವ್ರು ಎಲ್ಲರೂ ತಿಂತಾರೆ, ಇರಲಿ ಪರವಾಗಿಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ. ಅದಕ್ಕೆ ಟೈಮ್ ಆಗೋಯ್ತು. ಮತ್ತು ಅಲ್ಲಿಗೆ 3:30 ಆಗೋಯ್ತು ಅದು ಮಾಡೋದೇನೆ. ಮತ್ತು ನಾನು ಮೇಲ್ಗಡೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಬ್ಲೌಸ್ ಸ್ಟಿಚ್ ಏನು ಮಾಡಿಲ್ಲ, ಉಕ್ಸ್ ಹಾಕಿದ್ದಷ್ಟೇ. ಇವತ್ತು ಒಂದು ಬ್ಲೌಸ್ ಕಟಿಂಗ್ ಮಾಡಿದ್ದಷ್ಟೇ, ಸ್ಟಿಚ್ ಮಾಡೋಕ್ಕಾಗಲಿಲ್ಲ. ಅಷ್ಟರಲ್ಲಿ ಮಕ್ಕಳು ಬಂದರು, ಇದೇ ಹಿಡಿತು. ಆಮೇಲೆ ಅವ್ರು ಬಂದಮೇಲೆ ಅವ್ರಿಗೆ ಹಾಲು ಕಾಸು ಕೊಟ್ಬಿಟ್ಟು, ಅಜ್ಜಿಗೆ ಟೀ ಕಾಸು ಕೊಟ್ಟು, ವಿಡಿಯೋ ಎಡಿಟ್ ಮಾಡೋದು ಅದು ಇದು ಇದ್ದೇ ಇರ್ತವೆ. ಅದು ಕೆಲಸ. ಇನ್ನೇನು ಹಬ್ಬ ಬೇರೆ ಹತ್ರ ಬಂತು ಅಂದರೆ ನಾಳೆ ವೆನ್ಸ್ಡೇ ಅಲ್ವಾ, ಹೋಗ್ಬಿಟ್ಟು ಸ್ಯಾರಿ ಎಲ್ಲ ತೊಗೊಂಬರೋಣ ಅಂತಂದು. ಹೂವು ಎಲ್ಲ ನಾಳೆನೇ ತರ್ತೀವಿ, ಯಾಕಂದರೆ ಮತ್ತೆ ತರ್ಸ್ಡೇ ಹೋಗ್ಲಿಕ್ಕಾಗಲ್ಲ. ನಮ್ಮನೇಲಿ ಗುರುವಾರ, ಇನ್ನೇನು ಶುಕ್ರವಾರ ನೆಕ್ಸ್ಟು ನಾಳೆನೇ ತಂದು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಸರಿ ಹೋಗುತ್ತೆ ಅಂತಂದು ನಾಳೆನೇ ಸ್ಯಾರಿ, ಹೂವು ಎಲ್ಲ ನಾಳೆನೇ ತಂದುಬಿಡ್ತೀವಿ. ಏನೇನು ಹಬ್ಬದ ಐಟಮ್ ಇರುತ್ತೆ ಎಲ್ಲ ತಂದುಬಿಟ್ಟು ರೆಡಿ ಮಾಡ್ಕೊಬಿಟ್ರೆ ನಾಳ್ದು ನಮ್ಮ ಮನೆಯಲ್ಲಿ ಕೆಲಸಗಳು ಜಾಸ್ತಿ ಇರ್ತಾವಲ್ವ, ಮತ್ತು ಹೋಗ್ಲಿಕ್ಕಾಗಲ್ಲ ಮಧುಗಿರಿ ಸೈಡು ಅಂತ. ಅಷ್ಟೇ, ಇಲ್ಲೇ ಹತ್ತಿರ ಆದರೆ ತೊಗೊಬಂದು ಕೊಟ್ಟಿರೋರು. ಮಧುಗಿರಿ ಮತ್ತೆ ಅಲ್ಗನ ಹೋಗಬೇಕು ಅಂತಂದು ಅಷ್ಟೇ. ಸೊ ಇವತ್ತಿನ ವಿಡಿಯೋ ಅಷ್ಟೇ. ವಿಡಿಯೋ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.